ಅರ್ಥ ಆಗೋರ್ಗೆ ಅರ್ಥ ಆಯ್ತಾ? ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಬ್ರೋ. ನನಗಂತೂ ಅರ್ಥ ಆಗಿಲ್ಲ. ಅಷ್ಟೇ. ನಾಳೆ ಇನ್ನೊಂದ್ಸತಿ ಬರ್ತೀನಿ. ಓಕೆ ಓಕೆ. ಹೇಗೆ ಅನಿಸ್ತು? ಏನೋ ಇತ್ತು, ಅರ್ಥ ಆಗಿಲ್ಲ. ಏನೇ ಹೇಗಿದೆ ಬ್ರೋ? ಸೂಪರ್ ಸೂಪರ್ ಹೇಗಿದೆ ಮೂವಿ? ಸೂಪರ್. ಮಧ್ಯದಲ್ಲಿ ನೀನು ಕ್ಯಾಮ್ರಾ ಹಾಕಿ ಇದ್ ಮಾಡ್ತಿದ್ದೆ, ರೆಕಾರ್ಡ್ ಮಾಡ್ತಿದ್ದೆ. ಅದಕ್ಕೆ ತೋರ್ಸೋಣ ಅಂತ. ಹೇಗಿದೆ ಮೂವಿ? ಫೋಕಸ್ ಫೋಕಸ್ ಆಗಿದೆ. ಹೇಗಿದೆ ಮೂವಿ? ಬ್ರೋ ಬೆಂಕಿ ಫೋಕಸ್ ಸಿಗ್ತಾ ನಿಮ್ಗೆ? ಸಿಕ್ ಬ್ರೋ, ನಂಗೆ ಸಿಕ್ತು. ಒಂದ್ ಭಗವದ್ಗೀತೆ ಓದೋದೇನು, ಭಗವದ್ಗೀತೆ ಓದೋದೇನು, ಒಂದ್ ಮೂವಿ ನೋಡೋದೇ ಸೇಮ್ ಅಷ್ಟೇ. ಹೌದಾ? ಲಾಂಗ್ ಟೈಮ್ ಡೈರೆಕ್ಷನ್ ಮಾಡಿ ಈ ತರ ತಲೆಗೆ ಹುಳ ಬಿಟ್ಟಿರೋದು ತುಂಬಾ ತಲೆಗೆ ಹುಳ ಬಿಡ್ತಿದೆ. ನೈಟ್ ಎಲ್ಲ ಬರೀ ಅದೇ ತಲೆ ಕೆಡ್ಸ್ಕೊಂಡು ಅದ್ಯಾಕೆ ಬಂತು ಇದ್ಯಾಕೆ ಬಂತು, ಬ್ಲ್ಯಾಕ್ ಇದ್ದಿದ್ದು ವೈಟ್ ಯಾಕೆ ಆಯ್ತು ಅದು. ಸರ್ ಹೇಗಿದೆ ಫಿಲಮ್? ಸರ್ ಇವಾಗ ಹೋಗ್ತಾ ಇದೀವಿ, ನೋಡ್ಬೇಕು ಸರ್. ಇದು ದಡ್ರಿಗೆ ಮಾತ್ರ ಫಿಲಮ್ ಇದು ಸರ್. ಆದ್ರೆ ಅವ್ರೊಂದು ಮೆಸೇಜ್ ಹೇಳಿದ್ದಾರೆ, ಏನಂದ್ರೆ ಬುದ್ಧಿವಂತರಾಗಿದ್ರೆ ಮಾತ್ರ, ದಡ್ಡರಾಗಿದ್ರೆ ಮಾತ್ರ ನೋಡ್ಬೇಕಂತ ಹೇಳಿದ್ದಾರೆ. ನಾವು ದಡ್ಡ್ರಂತ ಗೊತ್ತು, ಅದಕ್ಕೆ ನೋಡಕ್ ಬಂದಿದೀವಿ. ದಡ್ರು ಮಾತ್ರ ಫಿಲಮ್ ನೋಡ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ದಡ್ರು ಬಂದಿದ್ದೀವಿ. ಫಿಲಮ್ ನೋಡಿದ್ಮೇಲೆ ಏನು ಅಂತ ಹೇಳ್ತೀವಿ. ನೀವು ದಡ್ರ ಸರ್? ಓಕೆ, ಅವ್ರು ದಡ್ರಂತ ಒಪ್ಕೊಂಡಿದ್ದಾರೆ. ಓಕೆ, ನೋಡುವ. ಬುದ್ಧಿವಂತರು ಒಳಗಡೆ ಹೋಗಂಗಿಲ್ಲ. ಆಕ್ಚುಲಿ ಇವ್ರು ಒಪ್ಕೊಂಡಿದ್ದಾರೆ, ನೋಡೋಣ ಇವ್ರು ಬರ್ತಾರೆ ಇಲ್ಲ ಅನ್ನೋದಕ್ಕೆ. ನಾನು ಆಲ್ರೆಡಿ ಒಪ್ಕೊಂಡ್ಬಿಟ್ಟಿದ್ದೀನಿ, ತಿರ್ಗಾ ನನಗೆ ಹೇಳ್ತಿರೋದು ಇವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸರ್ ಗೆಸ್ ಮಾಡಿ. ಅದು ತೆಗ್ದಿರೋದು ಏನಕ್ಕೆ ಕುದುರೆ ಕಾಲು ಹಾಕಿದ್ದಾರೆ? ಡೈರೆಕ್ಷನ್ ಅದು ಆಕ್ಚುಲಿ ಅದು ಏನಂದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ನನ್ನ ಒಪಿನಿಯನ್. ಪಾಸಿಟಿವ್ ನೆಗೆಟಿವ್. ಜೀವನದಲ್ಲಿ ಫ್ಯೂಚರ್ ಅಲ್ಲಿ ಹೆಂಗಿರ್ತೀವಿ ಅಂತ, ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ, ಅಲ್ಲ ನೆಗೆಟಿವ್ ಮೈಂಡ್ ಅಲ್ಲಿ ಇರ್ತೀವಿ ಅನ್ನೋದು ಮೂವಿ. ಅಷ್ಟು ಈಸಿಯಾಗಿ ಅವ್ರ ಸಿನಿಮಾ ಅರ್ಥ ಆಗಲ್ಲ. ಇದಕ್ಕಿಂತ ಒಬ್ರು ಬರ್ತಿದ್ದಾರೆ ಕಲಾವಿದ್ರು, ಅವ್ರು ಪಕ್ಕ ಪಿನ್ ಟು ಪಿನ್ ಹೇಳ್ತಾರೆ. ಒಂದ್ 2 ನಿಮಿಷ ಗಾಡಿ ಪಾರ್ಕ್ ಮಾಡ್ತಿದ್ದಾರೆ, ಬರ್ತಾರೆ. ಬಂದ್ರು ಇವರು ತುಂಬಾ ಕಲಾವಿದರು. ನಿಮ್ಮ ಪ್ರಶ್ನೆಗೆ ಇವರೇ ಸರಿಯಾಗಿ ಆನ್ಸರ್ ಮಾಡ್ತಾರೆ. ಸರ್ ಹೇಗಿದ್ದೀರಾ? ಏನಕ್ಕೆ ಈ ತರ ರೆಡಿ ಆಗ್ಬಿಟ್ಟು ಬಂದಿದ್ದೀರಾ? ಅವ್ರು ದಟ್ರ ಅಂತ ಪ್ರೂವ್ ಮಾಡಕ್ಕೆ. ಮೂವಿ ಬಗ್ಗೆ ನಿಮ್ಗೆ ಏನು ಅನಿಸಿಕೆ ಇದೆ? ಫಿಲಮ್ ಹೋಗ್ತಾ ಇದ್ರೆ ನಮ್ಗೆ ಏನು ನವೀನ ಅಲ್ಲ ನೋಡಿ ತಂಗಿ. ಮೂವಿ ನೋಡ್ಕೊಂಡು ಹೋಗ್ತಾರದ? ನೋಡಿದ್ರ ಲಂಕೇಶ್ ಅನ್ನೋರು ಸರಿ, ಮೂವಿ ನೋಡಿದ್ರೆ ನಾವೇ ರಿವ್ಯೂ ಕೊಟ್ಕೋಣ 4 ಜನ. बीमारी की जड़ पर काम करने के लिए संपर्क करें 8270। ನಾಡಲ್ಲಿ ಬೆಂಕಿ ಇಟ್ಟ ತುಂಬಾ ನಡೀತಾ ಇದೆ ಇಲ್ಲಿ. ಹೇಳಿ ಫೋಕಸ್ ಏನ್ ಸಿಕ್ಕೈತೆ ಅಂತ? ಫೋಕಸ್ ಸಿಕ್ಕಿದೆ, ಆದ್ರೆ ನಮ್ಮ ಮನೇಲಿ ದೊಡ್ಡವರೊಬ್ಬರು ಇದ್ದಾರೆ. ಅವ್ರು ನಾವ್ ಹೇಳಿದ್ಮೇಲೆ ಇದೇ ನಾನು ಹೇಳಿದೀನಿ ಅಂತ ಹೇಳ್ತಾರೆ. ಅದಕ್ಕೆ ದೊಡ್ಡವರು ಅವ್ರು ಹೇಳಿ ಆಮೇಲೆ ನಾವ್ ಹೇಳ್ತೀವಿ. ಹೇಗಿದೆ ಮೂವಿ? ಬ್ರೋ ಬೆಂಕಿ ಫೋಕಸ್ ಸಿಗ್ತಾ ನಿಮ್ಗೆ? ಸಿಕ್ ಬ್ರೋ, ನಂಗೆ ಸಿಕ್ತು. ಒಂದ್ ಭಗವದ್ಗೀತೆ ಓದೋದೇನು, ಭಗವದ್ಗೀತೆ ಓದೋದೇನು, ಒಂದ್ ಮೂವಿ ನೋಡೋದೇ ಸೇಮ್ ಅಷ್ಟೇ. ಹೌದಾ? ಮೂವಿ ಚೆನ್ನಾಗಿದೆ ಬ್ರೋ. ಬ್ರೋ ಅರ್ಥ ಆಗೋರ್ಗೆ ಅರ್ಥ ಆಯ್ತಾ? ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಬ್ರೋ. ನನಗಂತೂ ಅರ್ಥ ಆಗಿಲ್ಲ. ಅಷ್ಟೇ. ನಾಳೆ ಇನ್ನೊಂದ್ಸತಿ ಬರ್ತೀನಿ. ಓಕೆ ಓಕೆ. ಸಿಕ್ಕಿದೆ ಅಂತ ಕೇಳಿದ್ರೆ ಓಡ್ತಾರಲ್ಲಪ್ಪ ಅವರು. ಕೇಳಿದ್ರು ಹೇಳಿ. ಯಾಕೆ ಫೋಕಸ್ ಸಿಕ್ಕಿಲ್ಲ ನಿಮ್ಗೆ? ಇನ್ನೂ ಅರ್ಥ ಆಗಿಲ್ವಾ? ಫಿಲಮ್ ಹೇಗಿದೆ? ಸೈಕ್ ಬ್ರೋ, ಸೈಕ್ ಇದೆ. ಮೂವಿ ನೋಡಿದ್ರಾ? ಹೇಗೆ ಅನಿಸ್ತು? ಏನೋ ಇತ್ತು, ಅರ್ಥ ಆಗಿಲ್ಲ. ಏನೇ ಹೇಗಿದೆ ಬ್ರೋ? ಸೂಪರ್ ಸೂಪರ್ ಹೇಗಿದೆ ಮೂವಿ? ಸೂಪರ್. ಮಧ್ಯದಲ್ಲಿ ನೀನು ಕ್ಯಾಮ್ರಾ ಹಾಕಿ ಇದ್ ಮಾಡ್ತಿದ್ದೆ, ರೆಕಾರ್ಡ್ ಮಾಡ್ತಿದ್ದೆ. ಅದಕ್ಕೆ ತೋರ್ಸೋಣ ಅಂತ. ಹೇಗಿದೆ ಮೂವಿ? ಫೋಕಸ್ ಆಗಿದೆ. ಇವಾಗ ಮೂವಿ ರಿವ್ಯೂ ಕೇಳಿದೀನಿ. ಮೂವಿ ಬಗ್ಗೆ ಏನ್ ಅರ್ಥ ಆಯ್ತು? ಮೂವಿಯಿಂದ ಏನ್ ತಿಳಿಬಹುದು, ಏನ್ ತಿಳ್ಕೊಬಹುದು? ಕೆಲವೊಬ್ರು ತಿಳಿಯುತ್ತೆ, ಕೆಲವೊಬ್ರು ತಿಳಿಯಲ್ಲ. ನಮಗ್ ತಿಳಿದಿರೋದು ಇಷ್ಟೇ, ಪರಿಸರನ ಹಾಳು ಮಾಡ್ಬಿಟ್ಟು ಅವ್ರ ಜೀವನ ಅವರೇ ಹಾಳು ಮಾಡ್ಕೊಂತಾರೆ. ಬದುಕಿನಲ್ಲಿ ಯಾವ ತರ ಇರ್ಬೇಕು, ಯಾವ ತರ ಇರಬಾರ್ದು ಅದ್ ನಮ್ಮಲ್ಲೇ ಇದೆ ಹೊರತು ಬೇರೆದಲ್ಲಿ ಹುಡುಕ್ತಾ ಇರ್ತಾರೆ ಅಷ್ಟೇ. ಯಾರು ಸಪೋರ್ಟ್ ಮಾಡ್ತಾರೆ ಅವ್ರಿಗೆ, ಯಾರು ನಮ್ಮ ಹಿಂದೆ ನಿಂತ್ಕೊಂತಾರೆ ಅವ್ರಿಗೆಲ್ಲ ಜಯ ಅನ್ಕೊಂಡ್ ಹೋದ್ರೆ ಜೀವನ ಆಗಲ್ಲ. ನಮ್ ಬದುಕಲ್ಲಿ ದಾರಿ ಐತೆ, ಹುಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಅಷ್ಟೇ ಗೊತ್ತಾಗಿರೋದು.
ಮಗಕ್ಕೆ ಹಾಕೋದ್ರೆ ಎಲ್ಲ ಹಾಕ್ತಾನೆ. ಹಾಕೊಂಡ್ರೆ ಹಿಂಗ್ ಹಾಕ್ಬೇಕು. ಏನಪ್ಪಾ ಹೇಳ್ತೀಯಾ, ಲೈಟ್ ಹಿಡ್ದಿದ್ದೀನಿ ಅದಕ್ಕೆ ಡ್ರೋನ್ ಹೊಡೆದಾಕ್ದೆ ಅಲ್ಲಿ. ಡ್ರೋನ್ ಹೊಡೆದಾಗ ಅಣ್ಣ ಬಂದ ನನಗೇನು ಅನ್ಸಿದೆ ಅಂದರೆ ಇದು ಮೈಂಡ್ ಸೆಟ್ಟು. ಇವಾಗ ಮನುಷ್ಯರಿಗೆ ನಾವು ಇದು ಮಾಡಬೇಡ ಅಂತೀವಿ, ಅದು ಮಾಡಿದ್ರೆ ಅದು ಮಾಡಬೇಡ ಅಂತ ಒತ್ತಾಯ ಮಾಡಿ ಹೇಳಿದ್ರೆ ಅದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಬಾಕ್ಸ್ನ ನಿಮ್ಮ ಕಣ್ಮುಂದೆ ತೊಗೊಬಂದ್ಬಿಟ್ಟು ಇಟ್ಬಿಟ್ಟು ನಿಮ್ಮ ಕಣ್ಮುಂದೆ ಇಟ್ಬಿಟ್ಟು ಅದನ್ನ ಮುಟ್ಟಬೇಡ ಅಂತ ಹೇಳಿರ್ತೀನಿ ಒಂದೇ ಸತಿ. ಬಟ್ ಇನ್ನು ಡೈಲಿ ನೋಡ್ತಾ ಏನು ಅನಿಸುತ್ತೆ, ಅದು ನೋಡಲೇಬೇಕು, ನೋಡ್ಬಿಡ್ಬೇಕು ಅಂತ ಒಂದು ಅನಿಸುತ್ತೆ. ಅದೇ ಫಸ್ಟ್ ಓಪನಿಂಗ್ ನೀವು ಕೇಳಿದ್ರಲ್ಲ ಆ ಆ್ಯಪಲ್ಲಿ ಹಾಕ್ತೀನಿ ಅಂತ, ಎಲ್ಲರಿಗೂ ಮೈಂಡ್ ಸೆಟ್ಟಲ್ಲಿ ಇರೋದು. ನನಗದು ನನಗನ್ಸಿರೋದು ಅದು ಆಪಿಲ್ನ ಅದು ತಿನ್ಬೇಡ ಅಂತ ಹೇಳಿರ್ತಾರೆ. ಸೊ ಆದ್ರೂ ತಿಂತಾಳೆ ಅವಳು. ಸೊ ಅದು ತಿಂದಾಗ ಏನು ಅನಿಸ್ತು ನನಗೆ, ನನಗೆ ಜನರಲ್ ಲೆಕ್ಕ ಆಗಿಲ್ಲ, ಮನ್ಸಿಗೆ ಬಂದಿಲ್ಲ. ಬಟ್ ನನಗೆ ಹುಡುಗಿರು ಏನು ಮಾಡಬೇಡ ಅಂದರೆ ಅದೇ ಮಾಡ್ತಾರೆ ಅನ್ನೋ ಥರ ನನಗೆ ಮೈಂಡಿಗೆ ಬಂತು. ಹುಡುಗಿರಂತ ಮಾತ್ರ ಅಲ್ಲ, ಅದು ಜನರಲ್ ಬೇಡ ಅಂತಾನಲ್ಲ, ಬೇಡ ಅಂತಾನೆ, ಬಟ್ ಅವ್ನು ಡೈವರ್ಟ್ ಆಗಿ ಹೋಗ್ತಾನಲ್ಲ. ಸೊ ಆ ಥರ ಅಲ್ಲಿ ಹುಡುಗಿ ಅಂತ ಮಾತ್ರನೇ ಬಂದಿಲ್ಲ. ಇಟ್ಸ್ ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಅದೇ ಇರೋದು. ಅದು ಮಾಡಬೇಡ ಅಂದರೆ ಮಾಡೇ ಮಾಡ್ತಾರೆ, ಅದು ಯಾವುದೇ ವಿಚಾರ ಆಗಿರಲಿ. ಅದೇ ಫಸ್ಟ್ ಹಾಫಲ್ಲಿ ಏನು ತೋರಿಸಿದ್ರು, ಪ್ರಕೃತಿ ಬಗ್ಗೆ ತೋರಿಸಿದ್ರು. ಹೌದು. ಸೆಕೆಂಡ್ ಹಾಫ್ ಏನು ತೋರಿಸಿದ್ರು, ಜಾತಿ ಬಗ್ಗೆ ತೋರಿಸಿದ್ರು. ಓಕೆ. ಸೊ ಇದೆಲ್ಲ ಎರಡೂ ಸೇರಿ ಒಂದೇ. ಇವಾಗ ಸ್ಟಾರ್ಟಿಂಗು ಒಂದು ಹುಡುಗಿನ ಒಂದು 4-5 ಜನ ಸೇರ್ಕೊಂಡು ರೇಪ್ ಮಾಡ್ತಾರೆ, ಅದ್ರ ರೇಪ್ ಮಾಡೋದ್ರ ತೋರಿಸಿದ್ರು. ಆಮೇಲೆ ಅದನ್ನೇ ರಿಪೀಟ್ ತೋರಿಸಿದ್ರು ಕಲರಲ್ಲಿ, ವೈಟ್ ಆ್ಯಂಡ್ ಬ್ಲಾಕ್ ಅಲ್ಲಿ ರೇಪ್ ಮಾಡೋ ಥರ ಕಾಣಿಸ್ತದು. ಬಟ್ ಸೆಕೆಂಡ್ ಸಾರಿ ತೋರಿಸಿದಾಗ ಕಲರ್ಫುಲ್ ಅಲ್ಲಿ ಅದೊಂದು ಪ್ರಕೃತಿನ ಹಾಳು ಮಾಡೋ ಥರ ತೋರಿಸಿದ್ರು. ಓಕೆ. ಸೊ ಇವಾಗ ಹೇಳ್ತಿಲ್ವಾ, ಜನಕ್ಕೆ ನಾವು ಹೇಗೆ ತೊಗೊತೀವೋ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅದು ಏನೇ ವಿಚಾರ ಆಗಿರಲಿ, ಇವಾಗ ಫಸ್ಟ್ ಉಪೇಂದ್ರದ್ದು ಕತ್ತಲೆಯಿಂದ ಬಂದಲ್ವಾ, ಅದು ಮೈಂಡ್ ಸೆಟ್. ನನ್ನ ಮೈಂಡ್ ಸೆಟ್ ಅದು. ನಾವು ಮೈಂಡ್ ಸೆಟ್ ನಾವು ಜೀವನದಲ್ಲಿ ಹಿಂಗೆ ಹೋಗ್ಬೇಕು ಅಂತಿದ್ರೆ ಅದು ಹಂಗೆ ಹೋಗ್ತೀವಿ. ನಾವು ಹಿಂಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ತೀವಿ. ನಾನು ಕೆಟ್ಟ ದಾರಿ ಹಿಡಿಬೇಕಂದ್ರೆ ನಾನು ಕೆಟ್ಟ ದಾರಿನೇ ಹಿಡಿಯೋದು, ಒಳ್ಳೆ ದಾರಿ ಹಿಡಿಬೇಕಂದ್ರೆ ಒಳ್ಳೆ ದಾರಿನೇ ಹಿಡಿಯೋದು. ಸೊ ಅದಕ್ಕೆ ಅದೇ ಮೈನು. ಸತ್ಯಯುಗದಲ್ಲಿ ಅಂತ ಹೇಳ್ತಾ ಇದ್ದಾನಲ್ಲ, ಸತ್ಯ. ನಾನು ಏನೇ ಒಳ್ಳೇದು ಹೇಳಕ್ಕೆ ಬಂದರೂ ಜನಗಳು ಒಪ್ಪಲ್ಲ, ಯಾಕಂದ್ರೆ ಆಲ್ರೆಡಿ ಅವ್ರ ಮೈಂಡ್ ಸೆಟ್ ಒಪ್ಪಿಟ್ಟು ಬಿಡ್ತಾರೆ. ಯಾಕಂದ್ರೆ ನನ್ನ ಆಲ್ರೆಡಿ ಒಂದು ಮೈಂಡ್ ಸೆಟ್ ಇರುತ್ತೆ. ಇವಾಗ ನೀನು ಬಂದ್ಬಿಟ್ಟು ಇದು ಮಾಡಬೇಡ ಅಂತೀಯ, ಬಟ್ ಅದು ನಾನು ಮಾಡ್ತೀನಿ. ಯಾಕೆ ಹೇಳು, ನನ್ನ ಮೈಂಡ್ ಸೆಟ್ ಹಂಗಿರುತ್ತೆ. ನೀನು ಒಳ್ಳೇದೇ ಹೇಳಕ್ಕೆ ಬರ್ತೀರಾ, ಬಟ್ ನಾನು ಹೆಂಗೆ ತೊಗೊಳೋದ್ಮೇಲೆ ನಮಗೆ ಡಿಪೆಂಡ್. ಸೊ ಅದೇ ಮೂವಿನಲ್ಲಿ ಉಪೇಂದ್ರ ಅವರು ಹೇಳಕ್ಕೆ ಬಂದಿರೋದು, ನನ್ನ ಒಪಿನಿಯನ್ ಇದು. ಇನ್ನೂ ತುಂಬ ಇದೆ. ಮೂವಿ ನೋಡಿ ಚೇಂಜ್ ಆಗ್ತಾರ ಜನರು, ಅದು ಚೇಂಜ್ ಆಗ್ತಾರ ಬಿಡ್ತಾರ ನನಗೆ ಗೊತ್ತಿಲ್ಲ. ಅದು ಅದೇ ಹೇಳ್ತಿಲ್ಲ, ಹೆಂಗೆ ತೊಗೊತೀವೋ ಅದ್ರ ಮೇಲೆ ಡಿಪೆಂಡ್ ಎಲ್ಲನೂ. ಇವಾಗ ನನಗೆ ಹೆಂಗೆ ಗೊತ್ತಾ ಅನ್ನಿಸ್ತು, ಸ್ಟಾರ್ಟಿಂಗಲ್ಲಿ ತೋರಿಸಿದ್ರಲ್ಲ ನಾನು ಚೇಂಜ್ ಆಗಿಬಿಡ್ತೀನಿ, ನಾನು ಮಾಡಿಬಿಡ್ತೀನಿ ಅಂತ. ಆ ಥರದ್ದು ಏನೂ ಅಲ್ಲಿ ನಡೆದಿಲ್ಲ. ಕರೆಕ್ಟ್. ಅಂದರೆ ನನಗೊಂದು ಫೋಕಸ್ ಸಿಕ್ಕಿದೆ, ಅಲ್ಲಿ ಏನೂ ಫೋಕಸ್ ಸಿಕ್ಕಿಲ್ಲ. ಓಕೆನಾ. ಫೋಕಸ್ ಅಂದರೆ ಅದೇ ಮೈಂಡ್ ಸೆಟ್. ನನಗೆ ಹಿಂಗೆ ಹೋಗ್ಬೇಕಂದ್ರೆ ಅದನ್ನೇ ಅವ್ರ ಫೋಕಸ್ ಮೇಲೆ ಡಿಪೆಂಡ್. ಅದು ಡಿಪೆಂಡ್ಸ್ ಆನ್ ಅಸ್. ಸೊ ನಾವು ಹೆಂಗೆ ತೊಗೊತೀವೋ ಅದ್ರ ಮೇಲೆ ಡಿಪೆಂಡ್ ಅಷ್ಟು. ಮೂವಿಗೆ ಎಷ್ಟು ರಿವ್ಯೂ ಕೊಡ್ಬೋದು? ಉಪೇಂದ್ರದ್ದು ಕಮ್ ಬ್ಯಾಕ್ ಚೆನ್ನಾಗಿದೆ, ಬಟ್ ಮೋಸ್ಟ್ಲಿ ನನಗೆ ಗೊತ್ತಾಗಿ ಪಾರ್ಟ್ 2 ಕೊಡ್ಬೋದು ಅಂತ ನಮ್ಗೆ ಅನಿಸ್ತಿದೆ. ಟ್ವಿಸ್ಟ್ ಕೊಟ್ಟಿದ್ದಾರೆ, ಬಟ್ ಹೇಳೋಕ್ಕಾಗಲ್ಲ. ಬಟ್ ನನಗೆ ಗೊತ್ತಾಗಿ ಉಪೇಂದ್ರದ್ದು ಕಮ್ ಬ್ಯಾಕ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನನಗಂತೂ ಶಾರ್ಟ್ ವೈಸ್ ಆಗಲಿ ಸೂಪರ್ ಆಗಿತ್ತು. ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿತ್ತು. ಅಂದರೆ ಹೆಂಗೆಲ್ಲ ಜನನ ತೋರಿಸ್ಬೇಕು ಎಲ್ಲ ತೋರಿಸಿದ್ದಾರೆ. ನನಗಿಷ್ಟ ಆಯಿತು ಕಮ್ ಬ್ಯಾಕ್ ಉಪೇಂದ್ರ ಸರ್ದು. ಆವಾಗ ನೋಡಿರೋದು ಆವಾಗಲೇ ನಮ್ಗೆ ಇನ್ನೊಂದು ಅದರಲ್ಲೇ ಕ್ವಶನ್ ಮಾರ್ಕ್ ಆಗಿದ್ದು. ನಾವು 90s ಮಕ್ಕಳಿದ್ದಾಗಲೇ ಪ್ರಪಂಚನ 20-30-40 ವರ್ಷದಿಂದನೇ ತೊಗೊಂಡೋದವರು. ಇದನ್ನ ಹೆಂಗೆ ತೊಗೊಂಡೋಗ್ತಾರೆ ಅಂತ ಒಂದು ಪುಸ್ತಕಾಲ ಆಯಿತು. ಎಸ್, ಪ್ರೆಸೆಂಟ್ ಸಿಚುವೇಶನ್ಗೆ ಇದು ಬೇಕಿತ್ತು, ಕೊಟ್ಟಿದ್ದಾರೆ. ಇದು ಎಜುಕೇಟೆಡ್ ಮೇಲೆ ಲೆವೆಲ್ ತೊಗೊಂಡೋದ್ರೆ ಖಂಡಿತವಾಗಿ ಎಜುಕೇಟೆಡ್ ಆಗಿರುತ್ತೆ. ಇದನ್ನ ನಾನ್ಸೆನ್ಸ್ ಥರ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ರೆ ನಾನ್ಸೆನ್ಸ್ ಆಗಿ ಆಗುತ್ತೆ. ಇಷ್ಟೇ ಲೈಫ್ ಅಷ್ಟೇ. ಸೊ ಇನ್ನೊಂದ್ಸರಿ ನೋಡೋ ಅವಶ್ಯಕತೆ ಇದೆಯಾ? ಇಲ್ಲ. ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಇನ್ನೊಂದ್ಸತಿ ನೋಡಿದ್ರೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ನಮಗೆ 100 ನನಗೊಂದು 60% ಅರ್ಥ ಆಗಿದೆ. ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಇನ್ನೊಂದ್ಸತಿ ನೋಡಬೇಕು. ಆದರೆ ನಾನು ನಾಳೆ ಇಲ್ಲ ಮಂಡೇ ಹೋಗೇ ಹೋಗ್ತೀನಿ. ಅಂದರೆ ಮೂವಿ ಹೇಗಿದೆ, ಏನು ಅರ್ಥ ಮಾಡ್ಕೊಂಡ್ರೆ? ಚೆನ್ನಾಗಿದೆ. ಇವಾಗ ನೆಕ್ಸ್ಟು ಏನು, ಇವಾಗ ಜನರು ಏನು ಈ ಪ್ರಜಾಪ್ರಭುತ್ವ ಅದು ಇದು ಮತ್ತು ಈ ಎಲೆಕ್ಷನ್ ಜಾತಿ ಮತ ಧರ್ಮ ಅಂದ್ಕೊಂಡು ಏನು ಮಾಡ್ತಾವ್ರೆ ಹೇಳಿ. ಅದ್ರ ಬಗ್ಗೆ ಆ ಕಾನ್ಸೆಪ್ಟ್ ಮೇಲೆ ತೆಗ್ದಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ನಮ್ಮಲ್ಲೇ ಗೊತ್ತಿರುತ್ತೆ ಏನು ನಡೀತಿದೆ ಏನಾಗ್ತಿದೆ ಅಂದ್ಬಿಟ್ಟೆಲ್ಲ ನಮಗೆ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ನಾವೇನೂ ತಲೆ ಕೆಡಿಸ್ಕೊಳ್ದಿರಾ ಸುಮ್ಮನೆ ಮೂವ್ ಆನ್ ಆಗ್ತಾ ಇದೀವಿ ಅಷ್ಟೇ. ಅವ್ರು ದುಡ್ಡು ಮಾಡ್ಕೊತವ್ರೆ, ಅವರೆಲ್ಲ ಮೇಲೆ ಬರ್ತವ್ರೆ, ಅವ್ರ ಮೇಲೆ ಅವರೇ ನಾವು ಕೆಳಗಡೆ ಹಿಂಗೇನಿದೆ ಹಂಗೆ ಇದ್ದೀವಿ. ಅದ್ರ ಬಗ್ಗೆ ಈಗ ಸತ್ಯಯುಗ ಕಲಿಯುಗ ಹೆಂಗಿದೆ, ಈಗ ನೆಕ್ಸ್ಟ್ ಕಲ್ಕಿಯುಗ ಬರುತ್ತೆ. ಆ ಕಲ್ಕಿಯುಗ ಬಂದಾಗ ಜನರ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ತೋರಿಸಿದ್ದಾರೆ. ಅರ್ಥ ಮಾಡ್ಕೋಬೇಕು. ಇನ್ನೂ ಅರ್ಥ ಆಗಿಲ್ಲ, ಕರೆಕ್ಟಾಗಿ ಅರ್ಥ ಆಗಿಲ್ಲ, ನಿಜ ಅರ್ಥ ಆಗಿಲ್ಲ. ಸ್ಟಾರ್ಟಿಂಗ್ ಆಪಿಲ್ನ
ತಿಂತಾಳಲ್ಲ, ತಿನ್ಬೇಡ ಅಂದ್ರೂ ಅದರಿಂದ ಏನಾಗ್ತದೆ? ಇವಾಗ ನಾನು ನಿಮ್ಗೊಂದು ಹೇಳ್ತೀನಿ ಇಂಥದ್ದು ಮಾಡಬೇಡ ಅಂತ, ನೀವು ಇಂಥದ್ದು ಮಾಡಬೇಡ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಏನೋ ಇರಬೇಕು, ಅದನ್ನ ನೋಡಬೇಕು, ಅದನ್ನ ನೋಡಬೇಕು, ಆ ಕ್ಯೂರಿಯಾಸಿಟಿ ಇರ್ತದಲ್ಲ, ಇದ್ರ ಮೇಲೆ ಅದು ಅಂತ ನಾನು ಅಂದ್ಕೊಂಡಿದ್ದೀನಿ. ಟೋಟಲಾಗಿ ಫಿಲಮ್ ಚೆನ್ನಾಗಿದೆ, ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸರಿ ನೋಡಬೇಕು ಅನ್ನೋ ಏನೋ ಮೈಂಡ್ ಸೆಟ್ ಇದೆಯಾ? ಇನ್ನೊಂದ್ಸರಿ ನೋಡಬೇಕು. ಇನ್ನೂ ಇದು ಲಾಸ್ಟಲ್ಲಿ ಟ್ವಿಸ್ಟ್ ಕೊಡ್ತಾರಲ್ಲ, ಅದು ಏನಂತ ನನಗೆ ಹುಳ ತಲೆ. ಅದೇನಿಲ್ಲ, ರೀಲ್ಸು, ಸೋಷಿಯಲ್ ಮೀಡಿಯಾ, ಟೈಮ್ ಪಾಸು, ಐ ಥಿಂಕ್ ಅಷ್ಟೇ. ಅದೇ ಸೆಕೆಂಡ್ ಪಾರ್ಟ್ಗೊಂಡು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಅನಿಸ್ತಿದೆ, ಹೇಳೋಕ್ಕಾಗಲ್ಲ. ಒಟ್ಟಾರೆ ಚೆನ್ನಾಗಿದೆ. ಒಟ್ಟಾರೆ ಲಾಂಗ್ ಟೈಮ್ ಡೈರೆಕ್ಷನ್ ಮಾಡಿ ಈ ಥರ ತಲೆಗೆ ಹುಳ ಬಿಟ್ಟಿರೋದು ತುಂಬ ತಲೆಗೆ ಹುಳ ಬಿಡ್ತಿದೆ. ನೈಟೆಲ್ಲ ಬರೀ ಅದೇ ತಲೆ ಕೆಡ್ಸ್ಕೊಂಡು ಅದ್ಯಾಕೆ ಬಂತು, ಇದ್ಯಾಕೆ ಬಂತು, ಬ್ಲ್ಯಾಕ್ ಇದ್ದಿದ್ದು ವೈಟ್ ಯಾಕೆ ಆಯಿತು, ಅದು ಅಷ್ಟೇ. ಮೂವಿ ಸೂಪರ್ ಆಗಿದೆ. ಮೂವಿ ಚೆನ್ನಾಗಿ ಸೂಪರ್ ಆಗಿದೆ. ಆವ್ರೇಜಾ? ಸೂಪರ್. 5ಗೆ ಎಷ್ಟು ಕೊಡ್ತೀರಾ ಸರ್? 5ಗೆ 4.9. ಸೂಪರ್. ಉಪೇಂದ್ರ ಸರ್ ಅಂದರೆ ಹಂಗಾರೆ ಉಪೇಂದ್ರ ಸರ್ಗೆ ಏನಾದ್ರು ಹೇಳ್ಬೇಕು ಅಂದ್ಕೊಂಡಿದ್ದೀರಾ? ಉಪೇಂದ್ರ ಸರ್ಗೆ ಏನು ಹೇಳೋದು, ಆ ಥರ ಡೈರೆಕ್ಷನ್ನು ನಮ್ಮ ನಮ್ಮ ಇಂಡಸ್ಟ್ರಿಯಲ್ಲಿ ವರ್ಡಲ್ಲೇ ಇಲ್ಲ. ನಮ್ಮ ಇಂಡಸ್ಟ್ರಿಯಲ್ಲಿ ಫಸ್ಟು, ಆಮೇಲೆ ಹೋಗೋಣ. ಯಾಕಂದರೆ ಬಂದಿರೋದೇ ನಮ್ಮ ಇಂಡಸ್ಟ್ರಿ ಅಲ್ವಾ, ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ತಗೊಂಡೋಗೋಣ. ತಗೊಂಡು ಹೋಗೋದೇನು ಹೆಸರು, ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದೆ, ದೇಶಾಂತರ ಹೆಸರು ಹೋಗ್ಬಿಟ್ಟಿದೆ. ಯಾವ ಇದ್ರಲ್ಲಿ ಕೇಳಿ ಲ್ಯಾಂಗ್ವೇಜಲ್ಲಿ ಉಪ್ಪಿ ಸರ್ ಡೈರೆಕ್ಷನ್ ಅವ್ರ ಹತ್ರ ನಾವು ಕಲಿಬೇಕು ಅಂತ ಎಷ್ಟೋ ಜನ ಹೇಳಿದ್ದಾರೆ. ಸೊ ಹಂಗಾಗಿ ನಾವು ಮಾತಾಡೋಷ್ಟು ಇಲ್ಲ, ನಾವು ಮಾತಾಡಿದ್ರೂ ಇನ್ನೂ ಸಾಲಲ್ಲ, ಅಷ್ಟು ಇದ್ದಾರೆ ಉಪ್ಪಿ ಸರ್. ಟಾಪ್ ಡೈರೆಕ್ಟರ್ಸೇ ಹೇಳಿದ್ದಾರೆ, ಉಪ್ಪಿ ಸರ್ ಹತ್ರ ನಾವು ಕಲಿಯೋದು ತುಂಬ ಇದೆ. ಆ ಥರ ಡೈರೆಕ್ಷನ್ ನಾವು ಮಾಡೋಕ್ಕಾಗಲ್ಲ, ಮುಂದೆ ಯಾರು ಮಾಡೋದು ಇಲ್ಲ, ಆ ಥರ ಇದೆ. ಸೊ ಟೋಟಲಾಗಿ ಫಿಲಮ್ ಸಖತ್ತಾಗಿದೆ, ಇನ್ನೊಂದ್ಸಲ ನೋಡಬೇಕು. ಥ್ಯಾಂಕ್ ಯು. ಅಲಿಯಾಸ್ ನಟ ಕನ್ನಡಿಗ. ನಿಮ್ಗೇನು ಅನಿಸ್ತು ಮೂವಿ ನೋಡಿದ್ಮೇಲೆ? ಮೂವಿ ಸ್ಟಾರ್ಟಿಂಗ್ ನೋಡಿದಾಗ ಒಂಥರ ವಂಡರ್ಫುಲ್ಲಾಗಿ ಇಂಗ್ಲೀಷ್ ಅವ್ರನ್ನ ತೋರಿಸಿದ್ರು. ಇನ್ನೇನೋ ಇಂಗ್ಲೀಷ್ ಮೂವಿ ರೇಂಜಿಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಬಂದುಬಿಟ್ಟು ಒಂದು ಥೀಮ್, ಅದು ಸಪ್ರೇಟ್ ಥೀಮ್. ಅದು ಹೇಳ್ತಾರೆ, ಅದನ್ನ ಯಾರು ತಿನ್ನಬೇಡಿ, ಅದನ್ನು ಮುಟ್ಟಬೇಡಿ, ಅದನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ಆದರೂ ಆ ಹುಡುಗಿಗೆ ಕ್ಯೂರಿಯಾಸಿಟಿ, ಈ ಹುಡುಗಿರಿಗೆ ಮಾಮೂಲಿ ಕ್ಯೂರಿಯಾಸಿಟಿ ಇರುತ್ತೆ. ಏನು ಮಾಡಬೇಡ ಅಂದರೆ ಅದು ಮಾಡೋದು ಹುಡುಗಿರು ಫಸ್ಟು. ಹುಡುಗರು ತಡೀತಾರೆ, ಅದರಲ್ಲೂ ತಡೆದಿದ್ದಾರೆ. ಬಟ್ ಹುಡುಗಿರು ಮಾಡೋದ್ರಲ್ಲಿ ಫಸ್ಟು ಆ ಹುಡುಗಿ ಹೋಗಿ ತಿಂತಾಳೆ. ಸೊ ಅದರಲ್ಲೇ ಅರ್ಥ ಮಾಡ್ಕೋಬೇಕು. ಅಲ್ಲಿಂದ ಸ್ಟಾರ್ಟ್ ಆಯಿತು ಮೂವಿ. ತುಂಬ ಕನ್ಫ್ಯೂಸ್ ಇತ್ತು. ಇದೊಂದು ತೋರಿಸೋದು, ಅದೊಂದು ತೋರಿಸೋದು, ಅದೊಂದು ತೋರಿಸೋದು, ತಲೆ ಕೆಡ್ತಾ ಇತ್ತು. ಬಟ್ ಸ್ವಲ್ಪ ಅರ್ಥ ಆಯಿತು. ಪರಿಸರನ ಹಾಳು ಮಾಡ್ತಾಯಿದ್ದೀವಿ, ನಮ್ಮ ಪರಿಸರನ ನಾವೇ ಹಾಳು ಮಾಡ್ತಾಯಿದ್ವಿ. ಇವಾಗ ನಾಯಿನ ಕರ್ಕೊಂಡು ಹೋಗ್ತೀವಿ, ಹಿಂಗೆ ಕಕ್ಕ ಸುಸು ಮಾಡಿಸ್ತೀವಿ, ಏನಾಗುತ್ತೆ? ಪರಿಸರ ಹಾಳಾಗುತ್ತೆ. ನಮಗೆ ಗೊತ್ತು ಹಾಳಾಗುತ್ತೆ ಅಂತ, ಆದ್ರೂ ಹಾಳು ಮಾಡ್ತೀವಿ. ಕಸ ಹಾಕಿದ್ರೆ ಹಾಳಾಗುತ್ತೆ ಅಂತ ಕಸ ಹಾಕ್ತೀವಿ. ಕಸ ಹಾಕಿದ್ರೆ ಕಸ ಹಾಕಿದ್ರೆ ಹಾಳಾಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ ನಮಗೂ ಗೊತ್ತು. ಬಟ್ ನಮ್ಮ ಮನೆ ಕ್ಲೀನಿಕಕ್ಕೆ ಕಸನ ಆಚೆ ಹಾಕಿದ್ವಿ, ಎಲ್ಲ ಹೋಗಿ ಎತ್ತು ಬಿಸಾಕೋಣ ಅಂತ. ಸೊ ನಾವೇ ತಪ್ಪು ಮಾಡ್ತಾಯಿದ್ವಿ, ನಾವೇ ಸರಿ ಇಲ್ಲ ಅನ್ನೋದನ್ನೇ ಅವ್ರು ತೋರಿಸಿದಾರೆ ಅಂತ ನನಗನ್ನಿಸ್ತು. ಬಟ್ ಇನ್ನು ಕೆಲವು ನನಗೇನು ಅನಿಸ್ಬಿಡ್ತು ಅಂದರೆ, ಪ್ರತಿಯೊಂದು ಸೀನ್ಗೂ ಏನೊಂದು ಅರ್ಥ ಇದೆ. ಏನಿರ್ಬೋದು ಈ ಥರ ಥಿಂಕ್ ಮಾಡಿ ಮೂವಿ ಅರ್ಥ ಆಗಿಲ್ಲ. ಆ್ಯಕ್ಚುಲಿ ಇದು ಹೆಂಗೆ ಅರ್ಥ ಆಗುತ್ತೆ ಅಂದರೆ, ಮೂವಿ ನೋಡ್ಕೊಂಡು ಬಂದುಬಿಡ್ಬೇಕು, ಒಂದು 90 ಗಿಟಿ ತಗೋಬೇಕು, ಮನೇಲಿ ಕೂತ್ಕೋಬೇಕು, ಪೆಗ್ಗಾಗ್ತಾ ಥಿಂಕ್ ಮಾಡ್ತಾ ಇರಬೇಕು. ಈ ಸೀನ್ ಏನಕ್ಕೆ ಬಂತು, ಈ ಸೀನ್ ಏನಕ್ಕೆ ಬಂತು, ಈ ಸೀನಲ್ಲಿ ಹೋಗಿ ಆ ಸೀನ್ ಏನಕ್ಕೆ ಬಂತು, ಅವ್ನು ಕತ್ಲಲ್ಲಿ ಏನಕ್ಕಿದ್ದ. ಇದು ಕತ್ಲಲ್ಲಿರೋದು ನನಗೆ ಮಹೇಶ್ ಅವರು ಹೇಳಿದಾಗ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡೆ. ಅಲ್ಲಿ ಮೂವಿ ನೋಡಿದಾಗ ಏನೋ ಒಂದು ಕನ್ಫ್ಯೂಸ್ ಇತ್ತು. ಮಹೇಶ್ ಹೇಳಿದಾಗ ಹೌದು, ನಿಜ, ಇದು ನಮ್ಮ ಮೈಂಡ್ ಸೆಟ್ ಇದು. ನಮ್ಮ ಫೋಕಸಲ್ಲಿ ನಾವು ಇರ್ತೀವಿ, ನಮ್ಮ ಫೋಕಸ್ ಸ್ವಲ್ಪ ಯಾಮಾರಿ ಸೈಡ್ಗೆ ಹೋದ್ರೂ ನಾವು ಜಾರಿ ಬೀಳ್ತೀವಿ ಅನ್ನೋದು ಒಂಥರ, ಅದು ಫೋಕಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಥರ ನನಗೊಂದು ಅರ್ಥ ಆಯಿತು. ಮೂವಿ ಅರ್ಥ ಆಯಿತು, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾಯಿಲ್ಲ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಥಿಯೇಟ್ರಿಗೆ ಹೋಗಿ ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಫೋಕಸ್ ಆಗಿ.